ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ಹೋರಾಟಕ್ಕೆ ಕೊನೆಗೂ ಜಯ. ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ್ ಮಸೂದೆ ಪಾಸ್. 288 ಸದಸ್ಯರ ಮತಗಳ ಬಲದಿಂದ ಮಸೂದೆಗೆ ಗ್ರೀನ್ ಸಿಗ್ನಲ್. ನಿನ್ನೆ ಲೋಕಸಭೆ, ಇವತ್ತು ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಮಂಡನೆ. ಬಿಲ್ ಪಾಸ್ಗೆ ಬಿಜೆಪಿಗೆ ಬೇಕಿದೆ 118 ಸದಸ್ಯರ ಮತಗಳ ಬಲ. 126 ಸದಸ್ಯರ ಬಲ ಹೊಂದಿರೋ ಬಿಜೆಪಿಗೆ ಗೆಲುವು ಖಚಿತ. ಬೆಲೆ ಏರಿಕೆ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ. ಫ್ರೀಡಂ ಪಾರ್ಕ್ನಲ್ಲೇ ರಾತ್ರಿ ಕಳೆದು ಕೇಸರಿ ಪಡೆ ಆಕ್ರೋಶ. ವಿಜಯೇಂದ್ರ, ಸಿಟಿ ರವಿ, ಶ್ರೀರಾಮುಲು ಸೇರಿ ಹಲವು ನಾಯಕರ ವಾಸ್ತವ್ಯ. ಕ್ಯಾತ್ಸಂದ್ರ ಠಾಣೆ ಪೊಲೀಸರ ಮುಂದೆ ಸುಪಾರಿ ಸೋಮ ಸರೆಂಡರ್. ಮಾಸ್ಟರ್ ಮೈಂಡ್ ಸೋಮನ ಸರೆಂಡರ್ನಿಂದ ಹೆಚ್ಚಿದ ಕುತೂಹಲ. ಇವತ್ತು ಕೋರ್ಟ್ ಮುಂದೆ ಸೋಮನ ಹಾಜರುಪಡಿಸಲಿರೋ ಪೊಲೀಸರು. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಹೈಕಮಾಂಡ್ಗೆ ಸಚಿವ ರಾಜಣ್ಣ ದೂರು. ಪಕ್ಷದ ವೇದಿಕೆಯಲ್ಲಿ ಚರ್ಚಿಸದೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ಹೈಕಮಾಂಡ್ ಗರಂ. ಪ್ರಸ್ತಾಪದ ಅನಿವಾರ್ಯತೆ ಬಗ್ಗೆ ರಾಜಣ್ಣ ಮನವರಿಕೆ. ಬಿಜೆಪಿ ವಿರುದ್ಧ ತನಿಖಾಸ್ತ್ರ ಹೂಡಿದ್ದ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ. ಗುತ್ತಿಗೆದಾರರು ಕೊಟ್ಟ ದಾಖಲೆಯಲ್ಲಿ 40% ಕಮಿಷನ್ ಪ್ರಸ್ತಾಪ ಇಲ್ಲ. ತನಿಖಾ ಆಯೋಗದ ವರದಿಯಿಂದ ಕಾಂಗ್ರೆಸ್ಗೆ ಮುಖಭಂಗ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಭೇಟಿಯಾದ ಸಿದ್ದರಾಮಯ್ಯ. ರಾಜ್ಯದ ಅಭಿವೃದ್ಧಿಗಾಗಿ ಅನುದಾನ ಮಂಜೂರು ಮಾಡಲು ಮನವಿ. ಸಿಎಂಗೆ ಸಚಿವ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ ಸಾಥ್. ಭವಿಷ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಮತ್ತೆ ಡಿಕೆಶಿ ಸಿಎಂ ಆಗೋ ಆಸೆ ಬಿಚ್ಚಿಟ್ಟ ಸಚಿವ ಶಿವಾನಂದ ಪಾಟೀಲ್. ಡಿಸಿಎಂರ ಚಿನ್ನದ ಮೂರ್ತಿ ಮಾಡಿಸ್ತೀನಿ ಅಂತ ಶಿವಾನಂದ ಪಾಟೀಲ್ ಹೇಳಿಕೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ. ಡಿಬಿ ನಟೇಶ್ ಹೇಳಿಕೆ ಆಧರಿಸಿ ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ. ಶೋಧನೆ ವೇಳೆ ಸಿಕ್ಕ ದಾಖಲೆ ಆಧರಿಸಿ ಇಡಿ ತನಿಖೆ ನಡೆಸಬಹುದೆಂದು ಗ್ರೀನ್ ಸಿಗ್ನಲ್. ನ್ಯಾಯಾಧೀಶರ ಮನೆಗೆ ಕನ್ನ ಹಾಕಿದ ಖತರ್ನಾಕ್ ಖದೀಮರು. ಬೀದರ್ ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಾಧೀಶರ ಮನೆಯಲ್ಲಿ ಕಳ್ತನ. 8 ಲಕ್ಷ ಮೌಲ್ಯದ ವಸ್ತುಗಳು ಕದ್ದು ಖದೀಮರು ಎಸ್ಕೇಪ್. ಆಕಸ್ಮಿಕ ಬೆಂಕಿಗೆ ಸುಟ್ಟು ಭಸ್ಮವಾದ 4 ಮನೆಗಳು. ಅಗ್ನಿಯ ರೌದ್ರ ನರ್ತನಕ್ಕೆ ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದ ಜನ ಕಂಗಾಲು. ಬೆಂಕಿ ನಂದಿಸಲು ಹರಸಾಹಸ ಪಟ್ಟ ಅಗ್ನಿಶಾಮಕ ಸಿಬ್ಬಂದಿ. ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಸರ್ಕಾರಿ ಸಿಬ್ಬಂದಿಗೆ ಗುಡ್ ನ್ಯೂಸ್. ಬಿರು ಬಿಸಿಲಿನ ತಾಪಕ್ಕೆ ಸರ್ಕಾರಿ ಕಚೇರಿ ಸಮಯ ಬದಲಾವಣೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೆ ಕೆಲಸ ನಿರ್ವಹಿಸಲು ಆದೇಶ. ಮದುವೆಗೆ 1 ವರ್ಷ ಕಾಯುವಂತೆ ಹೇಳಿದ್ದಕ್ಕೆ ಕೊಲೆ. ಪ್ರೀತಿ ಮಾಡ್ತಾ ಇದ್ದ ಯುವತಿ ಹಾಗೂ ಆಕೆಯ ತಾಯಿಯನ್ನ ಇರಿದು ಹತ್ಯೆಗೈದ ಕಿರಾತಕ. ಆರೋಪಿ ನವೀನ್ನನ್ನ ಬಂಧಿಸಿದ ಆಂಧ್ರ ವಿಶಾಖಪಟ್ಟಣ ಪೊಲೀಸರು. ನಟ ಚಿರಂಜೀವಿ ಪವನ್ ಕಲ್ಯಾಣ್ ಸಹೋದರನಿಗೆ ಎಂಎಲ್ಸಿ ಪಟ್ಟ. ಪ್ರಮಾಣ ವಚನ ಸ್ವೀಕರಿಸಿ ಆತ್ಮೀಯರಿಗೆ ಚಿರಂಜೀವಿ ಔತಣಕೂಟ. ಇನ್ಸ್ಟಾದಲ್ಲಿ ಫೋಟೋ ಹಂಚಿಕೊಂಡು ಸಂತಸ. ಆರ್ಬಿಐ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಪೂನಂ ಗುಪ್ತಾ ನೇಮಕ. 3 ವರ್ಷಗಳ ಅವಧಿಗೆ ಪೂನಂಗೆ ಡೆಪ್ಯೂಟಿ ಗವರ್ನರ್ ಪಟ್ಟ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಸಂಶೋಧಕರಾಗಿದ್ದ ಪೂನಂಗೆ ಹೊಸ ಜವಾಬ್ದಾರಿ. ಗುಜರಾತ್ನಲ್ಲಿ ವಾಯುಪಡೆಯ ಜಾಗ್ವಾರ್ ಯುದ್ಧ ವಿಮಾನ ಪತನ. ಒಬ್ಬ ಪೈಲಟ್ಗೆ ಗಂಭೀರ ಗಾಯ, ಮತ್ತೊಬ್ಬ ಪೈಲಟ್ ನಾಪತ್ತೆ. ಕಾಣೆಯಾದ ಪೈಲಟ್ಗಾಗಿ ಜಾಮ್ನಗರ ಪೊಲೀಸರಿಂದ ತೀವ್ರ ಶೋಧ. ಸತತ 2 ಪಂದ್ಯಗಳಲ್ಲಿ ಗೆಲುವಿನ ನಗೆ ಬೀರಿದ್ದ ಆರ್ಸಿಬಿಗೆ ತವರಲ್ಲೇ ಮುಖಭಂಗ. ಮಾಜಿ ವೇಗಿ ಮೊಹಮ್ಮದ್ ಸಿರಾಜ್ ಅಬ್ಬರಕ್ಕೆ ತತ್ತರಿಸಿದ ಕೊಹ್ಲಿ ಪಡೆ. ಆರ್ಸಿಬಿ ವಿರುದ್ಧ ಗುಜರಾತ್ಗೆ 8 ವಿಕೆಟ್ಗಳ ಜಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.